ಎರಡು ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನನಗೆ ಕೊಟ್ಟಿರುವಂತಹ ಸಮಯದ ಮಿತಿಯಲ್ಲಿ ಪ್ರಯತ್ನವನ್ನ ಪಡ್ತೇನೆ. ಪೂಜ್ಯ ಶ್ರೀಗಳು ನನಗೆ ಮೊದಲಿನಿಂದಲೂ ಕೂಡ ತುಂಬಾ ಪರಿಚಯ. ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಪಡುವಲು ಶ್ರೀ ವಿರಕ್ತ ಮಠ ಅಂತ ಇದೆ. ಅಲ್ಲಿಗೆ ಪೂಜ್ಯರು ಆಗಾಗ ಆಗಮಿಸ್ತಾ ಇದ್ರು. ಅವರ ಒಂದು ಆಶೀರ್ವಾದವನ್ನ ನಾನು ಪಡಿತಾ ಇದ್ದೆ. ಅದರಿಂದ ಅವಾಗಲಿಂದ ಕೂಡ ನನಗೆ ಚಿರಪರಿಚಿತರಾಗಿದ್ದಾರೆ. ಇಲ್ಲೂ ಕೂಡ ಇಂತಹ ಒಂದು ಪೂರ್ಣಿಮಾ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನ ನೋಡಿ ತುಂಬಾ ಖುಷಿಯಾಯ್ತು. ಇದೆ ಮೊದಲು ಈ ಒಂದು ಮಠಕ್ಕೆ ನಾನು ಆಗಮಿಸಿರುವಂತದ್ದು. ಇಂತಹ ಒಂದು ಕಾಲಘಟ್ಟದಲ್ಲೂ ಕೂಡ ಇಷ್ಟೊಂದು ಜನ 8:30 ಆದ್ರೂ ಕೂಡ ಪ್ರಶಾಂತವಾಗಿ ಒಂದು ಸ್ಥಿತ ಪ್ರಜ್ಞೆಯಿಂದ ಕೂತಿರೋದನ್ನ ನೋಡಿದ್ರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನನಗೆ ನೆನಪರುತ್ತೆ. ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ, ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದನೆಂದರೆ ಅದ ಕಂಡು ಬೆರಗಾದೆ, ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದನೆಂದರೆ ಇದ ಕಂಡು ಬೆರಗಾದೆ ಗುಗೇಶ್ವರ ಅಂತಾರೆ. 8:30 ಆದ್ರೂ ಕೂಡ ನಮ್ಮ ತೊರೆನೂರು ಶ್ರೀ ವಿರಕ್ತ ಮಠದ ಸದ್ಭಕ್ತರು ಈ ಒಂದು ಪೌರ್ಣಮಿ ಪೂಜಾ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ತಾ ಇದ್ದೀನಿ, ಮನ ತುಂಬಿಕೊಳ್ತಾ ಇದ್ದೀನಿ ಅನ್ನೋದನ್ನ ನೋಡಿ ನಾನು ಬೆರಗಾಗಿದ್ದೇನೆ ಬಂಧುಗಳೇ. ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವು ಪೂಜ್ಯ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ. ಯಾಕಂದ್ರೆ ರಾಜೇಂದ್ರ ಮಹಾಸ್ವಾಮಿಗಳು ಒಂದು ರೀತಿ ಸಾಗರ ಇದ್ದಾರೆ. ಆ ಸಾಗರವನ್ನು ನಮಗೆ ಕೊಟ್ಟಿರುವಂತಹ ಒಂದು 30-40 ನಿಮಿಷದಲ್ಲಿ ಹೇಳೋದಕ್ಕೆ ಅಸಾಧ್ಯ. ಆದರೂ ಕೂಡ ಕೆಲವು ಸಣ್ಣ ವಿಷಯಗಳನ್ನ ತಿಳ್ಕೊಂಡು ಅಂತಹ ಒಂದು ವ್ಯಕ್ತಿತ್ವವನ್ನ ತುಂಬಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅವರು ಒಬ್ರು ವಿಶೇಷ ಸಂತ. ರಾಜೇಂದ್ರ ಸ್ವಾಮಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋದಾಗ ನಮ್ಮ ಮೈಸೂರಿನಲ್ಲಿ ಕೆ.ಸಿ. ಶಿವಪ್ಪ ಅಂತ ಇದ್ದಾರೆ, ಬಹುಶಃ ಕೇಳಿರ್ಬೋದು ತಾವು. ಚೌಪದಿ ಅಂತ 4 ಸಾಲಿನ ಒಂದು ಕಿರು ಪದ್ಯಗಳನ್ನ ಬರ್ಕೊಂಡು ಹೋಗ್ತಾರೆ. ಆ 4 ಸಾಲುಗಳಲ್ಲಿ ತುಂಬಾ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ ಕಟ್ಕೊಳ್ತಾರೆ. ಅದರಲ್ಲಿ ಒಂದು 4 ಸಾಲಿನ ಚೌಪದಿ ಯಾವುದು ಅಂದ್ರೆ, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಂತನೆಂದರೆ ಯಾರು ಅನ್ನೋದನ್ನ ಈ 4 ಸಾಲನ್ನ ನಾವು ಅರ್ಥೈಸ್ಕೊಂಡ್ರೆ ನಾವು ರಾಜೇಂದ್ರ ಸ್ವಾಮಿಗಳ ಒಂದು ವ್ಯಕ್ತಿತ್ವವನ್ನ ನಾವು ಅರ್ಥೈಸ್ಕೊಳ್ಬಹುದು. ಸುತ್ತೂರು ಮಠ ಅಂದ ತಕ್ಷಣ ನಮಗೆ ನೋಡೋದಕ್ಕೆ ಒಂದು ರೀತಿ ಸುತ್ತೂರು ತುಂಬಾ ವೈಶಿಷ್ಟ್ಯವಾಗಿ ಮತ್ತು ವೈಭವಪೂರ್ಣವಾಗಿ ಕಾಣುತ್ತೆ. ಆ ಸುತ್ತೂರು ಮಠಕ್ಕೆ ಶಿವರಾತ್ರೀಶ್ವರರು ಅಂತ ಮೊದಲನೇ ಜಗದ್ಗುರುಗಳು, ಶಿವರಾತ್ರಿ ಸ್ವಾಮಿಗಳನ್ನ ನಾವು ಮೊದಲನೇ ಜಗದ್ಗುರುಗಳು ಅಂತ ಕರಿತೀವಿ. ಅವರು ಸಿದ್ಧಗಿರಿಯಿಂದ ಬಂದು ಅಲ್ಲಿ ಈಗಿನ ಸುತ್ತೂರಿನಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಾ ಇರ್ತಾರೆ. ಆ ತಪಸ್ಸನ್ನ ಆಚರಣೆ ಮಾಡಬೇಕಾದ್ರೆ ಕಂಚಿಯಲ್ಲಿ ಚೋಳರು ರಾಜ್ಯವನ್ನು ಆಳ್ತಾ ಇರ್ತಾರೆ. ಆ ಕಂಚಿಯ ಚೋಳರಲ್ಲಿ ರಾಜೇಂದ್ರ ಚೋಳ ಅನ್ನೋನು ತಲಕಾಡಿನ ಗಂಗರ ಆಳ್ತಾ ಇರ್ತಾರೆ. ಆ ತಲಕಾಡಿನ ಗಂಗರ ದೊರೆಯಾದಂತಹ ರಾಚಮಲ್ಲ ಇರ್ತಾನೆ. ಆ ಸಂದರ್ಭದಲ್ಲಿ ತಲಕಾಡನ್ನು ಕೂಡ ನಾನು ವಶಪಡಿಸಿಕೊಳ್ಬೇಕು ಅಂತ ಕುದುರೆಯನ್ನ ಏರಿ ಸೈನಿಕರ ಜೊತೆ ಎಲ್ಲಿಗೆ ಬರ್ತಾನೆ? ಆ ಸುತ್ತೂರಿಗೆ ಬರ್ತಾನೆ. ಆ ಸುತ್ತೂರು ಮುಖಾಂತರ ಎಲ್ಲಿ ಹೋಗ್ಬೇಕಾಗುತ್ತೆ? ತಲಕಾಡಿಗೆ ಹೋಗ್ಬೇಕಾಗುತ್ತೆ. ಆ ಹೋಗ್ಬೇಕಾದ್ರೆ ಆ ಕುದುರೆ ಏನು ಮಾಡುತ್ತೆ? ರಾಜೇಂದ್ರ ಚೋಳ ಏರಿ ಇರುವಂತಹ ಕುದುರೆ ಆ ಶಿವರಾತ್ರೀಶ್ವರರಿದಾರಲ್ಲ, ಶಿವರಾತ್ರೀಶ್ವರ ತಪಸ್ಸು ಮಾಡುತ್ತಿರುವಂತಹ ಸ್ಥಳದಲ್ಲಿ ಒಂದು ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಾಗ ಏನೋ ಒಂದು ದಿವ್ಯಶಕ್ತಿ ಗೋಚರ ಆಗ್ತಾ ಇದೆಯಲ್ಲ ಅಂತ ರಾಜೇಂದ್ರ ಚೋಳ ಆ ಕುದುರೆಯಿಂದ ಹಿಡಿತಾನೆ. ಹಿಡಿದು ನೋಡಿದ್ರೆ ಅಲ್ಲಿ ಒಬ್ರು ಪೂಜ್ಯರಿದ್ದಾರೆ. ಆಗ ಆ ಪೂಜ್ಯರಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತಾನೆ, ನಮಸ್ಕಾರವನ್ನ ಮಾಡ್ತಾನೆ. ಮಾಡಿದಾಗ ಆಗ ಶ್ರೀ ಶಿವರಾತ್ರೀಶ್ವರರು ತಮ್ಮ ದಿವ್ಯ ಶಕ್ತಿಯಿಂದ ಹರಿತಾರೆ. ಇವನು ಇಲ್ಲಿ ತಲಕಾಡಿನ ಗಂಗರ ಮೇಲೆ ದಂಡೆತ್ತಿ ಬಂದಿದ್ದಾನೆ, ಈ ತಲಕಾಡನ್ನ ವಶಪಡಿಸಿಕೊಳ್ಳೋದಕ್ಕೆ ಬಂದಿದ್ದಾನೆ, ಯುದ್ಧ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಅವ್ರು ಹೇಳ್ತಾರೆ, ನೋಡು, ನೀನು ಕತ್ತಿಯನ್ನ ಹಿಡ್ಕೊಂಡು ಬಂದಿದ್ದೀಯಾ, ಆ ಕತ್ತಿಯನ್ನ ಹಿಡ್ಕೊಂಡು ಬಂದಿದ್ದಾಗ ಅನೇಕ ಮುಗ್ಧ ಪ್ರಾಣಿಗಳು ಬಲಿಯಾಗ್ತಾರೆ. ನೀನು ಕತ್ತಿಯನ್ನ ಬಿಟ್ಟು ಶಾಂತಿ ಎನ್ನುವ ಒಂದು ಅಸ್ತ್ರವನ್ನ ಹಿಡಿ.
ನೀನು ಕತ್ತಿಯನ್ನು ಹಿಡಿದಾಗ ಏನಾಗುತ್ತೆ, ಈ ಭೂಮಿ ಏನಾಗಿದೆ ಈಗ ಹಸಿರಾಗಿದೆ. ಆ ಹಸಿರಾಗಿರುವಂತಹ ಭೂಮಿ ರಕ್ತಸಿಕ್ತವಾಗುತ್ತೆ. ಆ ರಕ್ತಸಿಕ್ತವಾಗುವಂತಹ ಭೂಮಿಯನ್ನ ನೋಡೋದಕ್ಕೆ ನಿನಗೆ ಚಂದನ ಅಂತ ತಮ್ಮದೇ ಆದಂತಹ ಕೆಲವು ಮಾತುಗಳಿಂದ ಹಿತವಚನಗಳನ್ನ ನಮ್ಮ ಪೂಜ್ಯ ಶ್ರೀ ಶಿವರಾತ್ರೀಶ್ವರಿಗೆ ಹೇಳ್ತಾರೆ. ಆ ಶಿವರಾತ್ರೀಶ್ವರರ ಮಾತುಗಳು ಅವನ ಹೃದಯವನ್ನ ತಟ್ಟತ್ತೆ.